ಏನ್ ಜಾಗೃತಿ ಮಾಡ್ತಾರಂದ್ರೆ, ಹೇ ಹಂಸವೇ ಅಥವಾ ನಿರ್ಮಲ ಆತ್ಮನೇ, ನೀನು ಸತ್ಲೋಕ, ಸತ್ನಾಮ, ಸತ್ಪುರುಷನ ಅಂಶ. ಇಲ್ಲಿ ಬಂದು ಈ ಜಡರೂಪವಾದಂತಹ ಮಾಯಾ ಮೋಹ ಮತ್ತು ಜಗತ್ತದಲ್ಲಿ ಕೂಡಿಬಿಟ್ಟು ಅದರಂತೆ ನೀನಾಗಿ. ಈಗ ಒಬ್ಬರಿಗಾದರೂ ಸಹಿತನು ವಿಚಾರ ಇಲ್ಲ ನಾವು ಸತ್ ಲೋಕದವರು ಅಥವಾ ಸತ್ ಲೋಕಕ್ಕೆ ಹೋಗಬೇಕು ಅನ್ನತಕ್ಕಂಥದ್ದು ವಿಚಾರ ಒಬ್ಬರಲ್ಲಿನೂ ಉತ್ಪತ್ತಿ ಆಗಬೇಕು. ಸಂತ ಜನರು ಬಂದು ಯಾವ ವೇಳೆಯಲ್ಲಿ ಜಾಗೃತಿ ಮಾಡ್ತಾರೆ ಅವಾಗ ಈತನಿಗೆ ಗೊತ್ತಾಗ್ತದೆ ನಾನು ಯಾರು ಮತ್ತು ಯಾವ ಕರ್ಮದಲ್ಲಿ ಬಿದ್ದೀನಿ, ಹೇಗಾದ್ರೂ ಇದರಿಂದ ಬಿಡುಗಡೆ ಆಗಿತ್ತು ಅಂತ ಹೇಳಿ ಅವರು ಬಂದು ಜಾಗೃತಿ ಮಾಡಿದಾಗ ಈತನಿಗೆ ಗೊತ್ತಾಗ್ತದೆ. ಮೊದಲು ನೀನು ಯಾರು ಅಂದ್ರೆ ನಾನು ಕಲ್ಲಪ್ಪ. ನೀನ್ಯಾರು? ನಾನು ತಿಪ್ಪೇಸ್ವಾಮಿ. ಇಂಥ ಏನದಂದ್ರೆ ಚೇತನ ಸ್ವರೂಪವಾದಂತಹ ಸತ್ಯ ಶಕ್ತಿ ಇಲ್ಲಿ ತಿಪ್ಪಿಯಾಗಿ ಬಿಡ್ತು, ಕಲ್ಲಾಗಿ ಬಿಡ್ತು. ಅದಕ್ಕೇನಂತಾರೆ, ಹೇ ಹಂಸವೇ ನಿನ್ನ ದೇಶ ಸತ್ಲೋಕ ಸಚ್ಚಿಖಂಡ, ನೀನು ಅಲ್ಲಿಗೆ ನಡಿ. ಹೌದು, तुम संसा सतलोक के पड़े काल बस आई हो. ಏನು ಇಲ್ಲಿ ನೀನೇನದಂದ್ರೆ ಕಾಲನ ವಶಾತವಾಗಿ ಬಿದ್ದುಬಿಟ್ಟಿರಿ. ಕಾಲ ಮಾತ್ರ ಹಾಗೆ ಉಳಿತದ, ನಾವು ಮಾತ್ರ ಹೋಗಿಬಿಡ್ತೇವೆ. ಎಷ್ಟು ವರ್ಷ ಆಯ್ತು? 10 ವರ್ಷ ಆಯ್ತು, 20 ವರ್ಷ ಆಯ್ತು, 30, 40, 50, 60 ವರ್ಷಗಳು ಮಾತ್ರ ಎಣಿಸ್ತೀವಿ. ನಾವು ಮಾತ್ರ ಹೋಗ್ಬಿಟ್ಟು ಆ ವರ್ಷಗಳು ಎಂದಾದ್ರೂ ಸತ್ತುವ? ಅವು ಸಾಯಲಿಲ್ಲ, ನಾವು ಮಾತ್ರ ಅದರಲ್ಲಿ ಸತ್ತು ಹೋಗ್ಬಿಟ್ಟು. ನಿನ್ನ ದೇಶ ಅಂತಹದ್ದಂದ್ರೆ ಎಲ್ಲಿ ಸೂರ್ಯ ಇಲ್ಲ, ಎಲ್ಲಿ ಚಂದ್ರ ಇಲ್ಲ, ಎಲ್ಲಿ ದಿವಸ ಇಲ್ಲ, ಎಲ್ಲಿ ರಾತ್ರಿ ಇಲ್ಲ, ಮತ್ತೆ ಅಲ್ಲಿ ಕಾಲವೂ ಇಲ್ಲ. ಅಂಥದ್ದು ನಿನ್ನ ನಿಜ ಸ್ವರೂಪ ಸ್ವಯಂ ಪ್ರಕಾಶಮಾನ್ ನಿನ್ನ ದೇಶ. ಅಂಥದ್ದು ಬಿಟ್ಟು ಈಗೇನದಂದ್ರೆ ದಿವಸ ರಾತ್ರಿ ರೂಪವಾದಂತಹ ಕಾಲದಲ್ಲಿ ನಿನ್ನ ಅವಿಷ್ಯ ಕ್ಷೀಣಾಗಿ ನಡೆದತ್ತ. ದಿವಸಕ್ಕೆ ಜಾಗೃತಿ ಅವಸ್ಥೆಯಲ್ಲಿ ನಾವು ಏನೇನು ಕರ್ಮ ಮಾಡಬೇಕಾಗ್ತದೋ ಅದು ನಮ್ಗೆ ಎಳ್ಕೊಂಡು ಹೋಗ್ತದೆ. ನನಗೆ ಈಗ ಮಾಡೋದದ, ಹಾಗೆ ಮಾಡೋದದ, ಅತ್ಲಾಗ ಹೋಗೋದು, ಇತ್ಲಾಗ ಬರೋದದ, ಏನೇನೋ ಗಲಾಟೆಗಳು ಹಚ್ಕೊಂಡು ಜಾಗೃತ ಅವಸ್ಥೆಯಲ್ಲಿ ಆ ಕರ್ಮ ಮಾಡ್ದ. ಸ್ವಪ್ನದಲ್ಲಿ ಏನದು ಅನೇಕ ಸಂಕಲ್ಪ ವಿಕಲ್ಪಾದಿಗಳು ಎದ್ದು ಒಮ್ಮೆ ರಾಜ್ಯನೇ ಆಗೋದು, ಒಮ್ಮೆ ದರಿದ್ರನೇ ಆಗೋದು, ಒಮ್ಮೆ ಸ್ವರ್ಗಕ್ಕೆ ಹೋಗೋದು, ಒಮ್ಮೆ ನರಕಕ್ಕೆ, ಏನೇನೋ ಅವು ಬಿದ್ದು ಬಿಟ್ಟಿರ್ತ. ಇನ್ನು ಸುಶಕ್ತಿಯ ಅವಸ್ಥೆಯಲ್ಲಿ ಲಯ ಹೊಂದುವುದು. ಇವಷ್ಟು ಏನದಂದ್ರೆ 3 ಕಾಲಾಧೀನ ಅವಸ್ಥಾ. 4ನೇ ಅವಸ್ಥೆಯಲ್ಲಿ ನೀನು ಹೋದ್ರೆ ನಿನ್ನ ಚೇತನ ಮತ್ತು ಸತ್ಯ ಶಕ್ತಿ ಸಮಾಗಮ ಆಗಬಹುದು. ಜೀ तुम संसा सतलोक के पड़े काल बस आई हो. मैंने स्वरूपे देव निरंजन मन स्वरूपी, मने स्वरूपे देव निरंजन तुम्हें राख भरमाई हो. ಏನು ಮನಸ್ಸವೇ ನಿರಾಕಾರ ಪುರುಷನ ಅಂಶ. ನಾವು ನಿರಾಕಾರಕ್ಕೆ ಪರಮಾತ್ಮನು ಅಂತ ಹೇಳಿ ತಿಳಿತೇವೆ. ನಿರಂಜನ, ಅದೇ ನಿರಾಕಾರ ಪುರುಷನ ಹೆಸರೇ ನಿರಂಜನ. ಆ ಮನಸ್ಸು ರೂಪವಾದಂತಹ ನಿರಂಜನ ಶಕ್ತಿ ನಿನ್ನ ಮೇಲೆ ಆವರಣೆ ಆಗಿ ಮತ್ತು ಅದೇ ಜನ್ಮ ಮರಣಕ್ಕೆ ಏನದಂದ್ರೆ ಮೂಲ ಕಾರಣವಾಗಿ ನಿನಗಿಂಥ ದುಃಖದಲ್ಲಿ ಹಾಕಿದ್ದರು ಅವರು. ಮನೆ ಸ್ವರೂಪೇ ದೇವ ನಿರಂಜನ तुम्हें राख भरमाई.
25 तीन के पिंजरा तेही महाराज सिपाही ನಿನಗೇನದಂದ್ರೆ ಎದರಲ್ಲಿ ಮುಚ್ಚಿಬಿಟ್ಟ ನಾನು 5 ತತ್ವ 25 ಪ್ರಕೃತಿ ಪಂಚ ವಿಷಯಗಳು 3 ಗುಣಗಳದ್ದು ಏನಾದ್ರು ಒಂದು ಪಂಜರ ಮಾಡಿ ಅದರಲ್ಲಿ ನಿನಗೆ ಕೈದಿಟ್ಬಿಟ್ಟ. ಹೇಗೆ ನಾವು ಹೊರಗೆ ಗಿಳಿ ಆಗಲಿ ಯಾವುದೇ ಒಂದು ಪಕ್ಷಿ ಆಗಲಿ ಪಶು ಆಗಲಿ ಪಂಜರದಲ್ಲಿ ಹೇಗಿಡ್ತೇವೋ ಆ ಪ್ರಕಾರ ಆತ್ಮನಿಗೇನದಂದ್ರೆ ಕಾಲರೂಪವಾದಂತಹ ಮನೋಶಕ್ತಿ ಇಂಥದ್ದೆಲ್ಲ ತಯಾರು ಮಾಡಿ ಅದರಲ್ಲಿ ಕೈದಿಟ್ಟುಬಿಟ್ಟಾರೆ. ಜಿ तुमको बिसर गई सब घर की महिमा अपन जनाई ಏನಂತಾರೆ, ನಿನಗೇನದಂದ್ರೆ ನಿನ್ನ ದೇಶದ ಮರವು ಬಿದ್ದು ಬಿಟ್ಟದ್ದು. ನಾನು ಯಾರು, ಯಾವ ದೇಶದವನು, ಇಲ್ಲಿ ಯಾಕೆ ಬರ್ತೀನಿ, ಮತ್ತೆ ಇಂಥ ಬಂಧನದಲ್ಲಿ ಯಾಕೆ ಸಿಲುಕೀನಿ ಅಂತ ಇದರದಿಂದ ಹೇಗಾದ್ರೂ ಬಿಡುಗಡೆ ಆದಿತ್ತು ಅನ್ನತಕ್ಕಂಥ ವಿಚಾರವೇ ಇಲ್ಲ. ಯಾಕೆ ಆ ಕಾಲಶಕ್ತಿ ನಿನ್ನ ಮೇಲೆ ಆವರಣ ಆಗ್ಯದ ಮನುಷ್ಯನ ರೂಪದಿಂದ. ಜೀ निरंकार निर्गुण है माया तुमको नाच नचाई है. ಮಾಯಾ ಅಂದ್ರೆ ಏನು? ಕೆಲವು ಜನರು ಮಾಯದ ತಾತ್ಪರ್ಯ ಸುಲಭವಾಗಿನೂ ತಿಳಿತಾರೆ ಮತ್ತು ಅದರಲ್ಲಿ ನೀವು ಮುಳುಗಿರ್ತಾರೆ. ಮಾಯಾ ಅಂದ್ರೆ ಏನು? ಅದೇ ನಿರಂಜನ ಮತ್ತು ನಿರಾಕಾರ ರೂಪವಾದಂತಹ ಶಕ್ತಿನೇ ಮಾಯಾ. ಅವರೇ ತುಮಕು ನಾಚ ನಚಾಯಿ. ಹಾ, ಆ ಮಾಯಾ ಏನ್ ಮಾಡ್ತದಂದ್ರೆ ನಿನಗೆ ಹೇಗೆ ಕೋತಿ ಕುಣಿಸಾಡ ಕೋತಿಗೆ ಆರಿಸೋರು ಹೆಂಗ್ ಕುಣಿಸಾಡ್ತಾರದ ಕೋತಿಗೆ ಆ ಪ್ರಕಾರ ಏನದಂದ್ರೆ ಮಾಯಾ ನಿನ್ನಲ್ಲಿ ಪ್ರೇರಣೆ ಆಗಿ ಅಥವಾ ನಿನ್ನ ಚಿತ್ತ ಮಾಯಾಧೀನವಾಗಿ ಮಾಯಾ ಹೇಗೆ ಹೇಳ್ತದೋ ಆ ಪ್ರಕಾರ ನೀನು ಕೋತಿ ಹಂಗೆ ಕುಣಿದು ಬಿಡ್ತೀವಿ. ಏನು ಆಶಾ ಮತ್ತು ಮೋಹರೂಪವಾದಂತಹದ್ದು ಹಗ್ಗ ಅದು ನಿನ್ನ ಕೊರಳಲ್ಲಿ ಕಟ್ಟಿಬಿಟ್ಟದ್ದು. ಎತ್ಲಾಗಬೇಕು ಅತ್ಲಾಗ ಕುಣಿಸಾಡಿ ಬಿಡೋದು. ಹೇಗೆ ಕೋತಿ ಆಡಿಸೋರು ಏನ್ ಮಾಡಿರ್ತಾರೆ, ಇತ್ಲಾಗ ಹಾರಂದ್ರೆ ಇತ್ಲಾಗ ಹಾರೋದು, ಅತ್ಲಾಗ ಹಾರಂದ್ರೆ ಅತ್ಲಾಗ ಹಾರೋದು. ಕಡೆಗೆ ಎಲ್ಲರಿಗೂ ನಮಸ್ಕಾರ ಮಾಡಿ ಕಾಸು ಏನದಂದ್ರೆ ತಗೊಂಡು ಬಾ ಅಂದ್ರೆ ತರ್ತದ. ನೋಡ್ಲಿಕ್ಕೆ ನಿಂತವ್ರಿಗೆಲ್ಲ ನಮಸ್ಕಾರ ಮಾಡ್ತಾರೆ. ನಮಸ್ಕಾರ ಮಾಡಿ ಕಾಸುಗಳು ಅವರಲ್ಲಿ ತಗೊಂಡು ಬಂದು ಧನಿ ಕೂರ್ತದ. ಅದರಂತೆ ಮಾಯಾವಶೀಭೂತ ಆಗೋದ್ರದಿಂದ ನಮ್ಮ ಸತ್ತ ಎಲ್ಲ ನಾವು ಮರೆತು ಯಾರಿಗೆ ಕೈ ಒಡ್ಡೋದು, ಅವ್ರು ಕೊಡ್ತಾರೇನು ಇವ್ರು ಕೊಡ್ತಾರೇನು, ಹೇಗೆ ಮಾಡಿ ಗಳಿಸಲಿ ಏನು ಮಾಡಿ ಗಳಿಸ್ ಹೇಗೆ ಬೇಕು ಹಾಕಿ ಕುಣಿದಾಡಿ ಬಿಟ್ಟು ಆ ಮಾಯಾ ರೂಪವಾದಂತಹದ್ದು ಒಂದು ಶಕ್ತಿಯಿಂದ ನೀನು ಕಡೆಗೆ ಆದ್ರೆ ನೀನ್ಯಾಕೆ ಇನ್ನೊಬ್ರಿಗೆ ಬೇಡುವುದು? ನೀನು ಸ್ವಯಂ ಎಲ್ಲರಿಗೂ ಕೊಡೋವನು. ಈಗ ಆ ಮಾಯಾಧೀನ ಆಗೋದ್ರದಿಂದ ಎಲ್ಲರಲ್ಲಿನೂ ಕೈ ಒಡ್ಡಬೇಕಾಗ್ತದೆ. निरंकार निर्गुण गई माया तुमको नाच नचाई. ಆ ಮಾಯಾ ಏನದಂದ್ರೆ ನಿರಾಕಾರವಾದದ್ದು, ನಿರ್ಗುಣವಾದದ್ದು ನಿನಗೆ ಈ ಪ್ರಕಾರ ಕುಣಿಸಿ ಬಿಡ್ತದೆ. ನಮಗೇನ್ ಮಾಡ್ತದೆ ಮಾಯಾ ಅಂತೂ ಒಂದೊಂದು ಹೇಳ್ತಿರ್ತಾವ. ಏನು ಮಾಯದ ರಹಸ್ಯವೇ ಗೊತ್ತಾಗಿಲ್ಲ ಅಂದ್ರೆ ಹೇಳೋದೇನು? ಒಂದು ಸಮಯದಲ್ಲಿ ನಾರದರು ವಿಷ್ಣುನ ಸಭೆಗೆ ಹೋಗಿದ್ರು ವೈಕುಂಠಕ್ಕೆ. ಆದ್ರೆ ಅಲ್ಲಿ ಲಕ್ಷ್ಮಿ ಮತ್ತು ವಿಷ್ಣು ಕೂತಿದ್ದು ನೋಡಿ ನಾರದನ ಗರ್ವದಿಂದ ಏನಂತಾನ, ಏನ್ರಿ ಸ್ವಾಮಿ, ನೀವು ಇಂಥ ತ್ರಿಲೋಕಕ್ಕೆ ನಾಥರಾದಂಥವರು ತಾವು ಮಾಯದಲ್ಲಿ ಬಿದ್ದು ಹೊರಳಾಡ್ತೀರಿ, ನನಗೆ ಮಾಯ ಏನು ಮಾಡೋದಿಲ್ಲ ನೋಡಿ. ಯಾಕಾಗ್ಬೋದು? ಅವ ವಿಷ್ಣು ಏನಂತಾನೆ, ನಾರದ
ಮಾಯಾ ಮಹಾ ಅಗಮ್ಯವಾದದ್ದು, ಬೇಯಂತವಾದದ್ದು, ಅಪಾರವಾದದ್ದು. ಅದಕ್ಕೆ ನೀನು ಹೀಗೆ ಗರು ಪಡಿಬೇಡ. ಇಲ್ರಿ, ನಾನು ಜನ್ಮದ ಹಿಡಿದು ಇದರಲ್ಲಿ ಇದ್ದಿದ್ದು, ಈಗ ನನಗೆ ಮಾಯಾ ಏನ್ ಮಾಡ್ತದ? ಅದೇ ಗರುವಿನಲ್ಲಿ ಬರೋ ಕಾಲಕ್ಕೆ ಅಕಸ್ಮಾತ್ ಒಂದು ನದಿ ಬಂತು, ಅಲ್ಲಿ ಸ್ನಾನ ಮಾಡೋದಕ್ಕೆ ಹೋದ. ಆ ನದಿಯಾಗಿ ಮುಳುಗಿ ಸ್ನಾನ ಮಾಡ್ತಾನೆ, ಅಷ್ಟರಲ್ಲಿ ಸ್ತ್ರೀ ರೂಪ ಧಾರಣ ಮಾಡಿದ. ಅಲ್ಲಿ 60 ಮಂದಿ ಮಕ್ಕಳಾದು. ಕಡೆಗೆ ವಿಷ್ಣು ಏನದಂದ್ರೆ ಆ ಮಾಯಾ ಸ್ವಲ್ಪ ಎಳ್ಕೊಂಡು ಕೂಡ್ಲೇನೆ ಈತನಿಗೆ ಏನಾಯ್ತಂದ್ರೆ, ನಾನು ಈಗ ಸ್ನಾನ ಮಾಡಿ ಹೊರಗೆ ಬಂದೀನಿ ಅನ್ನುವಂಗಾಯ್ತು. ಅದೇ 60 ಸಂವತ್ಸರಗಳು. ನಾನು ಯಾರಾದ್ರೂ ಮಕ್ಕಳೇ ಇವು. ಮಾಯಾ ಅಂದ್ರೆ ಇಂಥ ಮಹಾಪ್ರಬಲವಾದದ್ದು. ಅದಕ್ಕೆ ಯಾರೋ ಒಬ್ರು ವಿರಳ ಪುರುಷರು, ಗುರುಮುಖ ಜನರು ದಾಟಿ ಹೋಗ್ಬಹುದು, ಇಲ್ದ್ರೆ ಸಾಧಾರಣ ಮಾತಲ್ಲ. ಜೈ निरंकार निर्गुण गई माया, तुमको नाच नचाएंगे। चर्म दृष्टि का कुल्फा देके 84 भरमाई हो। ಆ ಮಾಯಾ ಏನು ಮಾಡ್ಯಾಳ? ಚರ್ಮ ರೂಪವಾದಂಥ, ಚರ್ಮ ದೃಷ್ಟಿ ರೂಪವಾದಂತಹದ್ದು ಒಂದು ಬಿಗ ಹಾಕಿ ನಿನಗೆ 84 ಲಕ್ಷ ಯೋನಿ ಭ್ರಮಣ ಮಾಡಿಸ. ಆ ದಿವ್ಯ ದೃಷ್ಟಿ ಎಲ್ಲಿವರೆಗೂ ತೆರೆಯೋದಿಲ್ಲ, ಅಲ್ಲಿವರೆಗೂ ಈ ಚರ್ಮ ದೃಷ್ಟಿ ಹೋಗೋದಿಲ್ಲ. ಚರ್ಮಕ್ಕೆ ನಮ್ಗೆ ಏನು ಸಂಬಂಧ ಇದ್ದದ್ದು ಅದು ಬಿಡುಗಡೆ ಆಗೋದಿಲ್ಲ. ಯಾವ ಹಳ್ಳದಲ್ಲಿ ಆ ದಿವ್ಯ ದೃಷ್ಟಿ ತೆರೀತಂದ್ರೆ ಮಾತ್ರ ಈ ಚರ್ಮ ದೃಷ್ಟಿ ಹೋಗ್ತದೆ. ಆ ಚರ್ಮ ದೃಷ್ಟಿ ರೂಪವಾದಂತಹದ್ದು ಬಿಗ ಹಾಕಿ ನಿನಗೆ 84 ಲಕ್ಷ 84 ಲಕ್ಷ ಯೋನಿ ಭ್ರಮಣ ಮಾಡಿಸ್ತಾರೆ. ಜೈ 4 वेद है जाति श्वास, ಬ್ರಹ್ಮ ಸ್ತುತಿ ಗೈ ಹೋ. ಅದೇ ಮಾಯದ ಶ್ವಾಸವೇ 4 ವೇದಗಳು. ಅದೇ ಆಧಾರ ತಗೊಂಡು ಬ್ರಹ್ಮನು ವೇದಗಳು ವರ್ಣನೆ ಮಾಡಿದ್ದು. ವೇದವೂ ಮಾಯಾ, ಬ್ರಹ್ಮವೂ ಮಾಯಾ, ಮತ್ತು ಮಾಯಾ ಇದ್ದದ್ದು ಶಕ್ತಿಯೂ ಮಾಯಾ. ಜೈ शोकित ब्रह्मा जेठ बुलाए, तेहि मार्ग सब जाई हो. ಮೊದಲು ಬ್ರಹ್ಮನೇ ಮರ್ತು ಬಿಟ್ಟ. ಅವನು ಮರ್ತು ಆ ಮಾಯದ ಆಧಾರ ತಗೊಂಡು 4 ವೇದಗಳ ರಚನೆ ಮಾಡ. ಈಗ ಪ್ರತಿಯೊಬ್ಬರು ಏನಂತಾರೆ, ಓ ಇದು ವೇದದ ಆಧಾರ. ಇನ್ನು ಬ್ರಹ್ಮ ಮರ್ತಂದ್ರೆ ಇವ್ರು ಯಾಕೆ ಮರಿಬಾರ್ದು? ಬ್ರಹ್ಮನೇ ಮೊದಲು ಮರ್ತಾದ. ಅಂದ್ರೆ ಈ ಬ್ರಹ್ಮನಿಂದ ಉತ್ಪತ್ತಿ ಆದಂಥವ್ರು ಇವ್ರು ಯಾಕೆ ಮರಿಬಾರ್ದು? ಜೈ सतगुरु बकुर जीव के रक्षक, तिनसे कर समताई हो. ಅದಕ್ಕೆ ಇಂಥ ಮಾಯಾರೂಪವಾದಂಥ ಮಹಾಬಂಧನದಿಂದ ಕಡೆಗಾಗಬೇಕಾಗಿದ್ರೆ ನೀನೇನ ಸದ್ಗುರುಗಳ ಸಮಾಗಮದಲ್ಲಿ ಹೋಗಿ ಅವರಲ್ಲಿ ಸ್ನೇಹ ಸಂಪಾದನೆ ಮಾಡುವುದು, ಅವರಿಗೆ ಪ್ರಿಯವುಳ್ಳವನಾಗು. ಜೈ जिनके मिले परम सुख उपजे, पद निर्वाणा पाई हो. ಅವರಿಗೆ ಕೂಡುವುದರಿಂದ ಅವರೇನಂತಾರೆ, ನಿನ್ನ ಅಂತರದಲ್ಲಿ ಒಂದು ಆ ಪರಮಾತ್ಮ ಕೂಡ್ತಕ್ಕಂಥದ್ದು ಸತ್ಯವಾದಂತಹ ಮಾರ್ಗವೇ. ನೀನೇನದಂದ್ರೆ ಅವ್ರ ಕೃಪದಿಂದ ನಿರ್ವಾಣ ಪದವಿಗೆ ಹೋಗಿ ಮುಟ್ಟು. ಇಲ್ದಿದ್ರೆ ಮಾಯಾ ಬಿಡೋದಿಲ್ಲ. ನಾವು ಸಾಧಾರಣ ಮಾಯಕ್ಕೆ ತಿಳಿಯೋದಿಲ್ಲ, ಇನ್ನು ನಿರಾಕಾರ ನಿರಾಮಯವಾದಂತಹ ಮಾಯಕ್ಕೆ ನಾವೇನು ತಿಳಿಯೋದು? ರೇ चारों जुग सम आन पुकारा, कोई कोई संत पिताई हो. ಕಬೀರ್ ಸಾಹೇಬರು ಮತ್ತೇನಂತಾರೆ ಅಂದ್ರೆ, ನಾನು 4 ಯುಗದಲ್ಲಿ ಬಂದು ಜಾಗೃತಿ ಕೊಟ್ರೆ
ಅಂದ್ರೂ ಯಾರೋ ಒಬ್ರು ವಿರಳ ಹಂಗಸು ಜನರು ಮಾತ್ರ ಜಾಗೃತಿ ಆದರೂ ಬಾಕಿ ಈ ಪಲ್ಟಣಿ ಏನು ಕೇಳಲಿಲ್ಲ. ಸತ್ಯುಗದಲ್ಲಿ ಸತ್ ಸುಕೃತ ನಾಮ ಕಬೀರ್ ಸಾಹೇಬರು, ಮತ್ತು ತ್ರೇತಾಯುಗದಲ್ಲಿ ಮುನೇಂದ್ರ ನಾಮ, ದ್ವಾಪಾರ ಯುಗದಲ್ಲಿ ಕರುಣಾಮಯಿ ನಾಮ, ಮತ್ತು ಕಲಿಯುಗದಲ್ಲಿ ಕಬೀರ್ ಆಗಿತ್ತು. ನಾನು 4 ಯುಗದಲ್ಲಿ ಬಂದು ಜಾಗೃತಿ ಕೊಟ್ಟೀನಿ. ಪರಂತು ಯಾರೋ ಒಬ್ರು ಭಾಗ್ಯಶಾಲಿ ಜೀವಿಗಳು ಮಾತ್ರ ಜಾಗೃತಿ ಆದರೂ ಬಾಕಿ ಏನದ ಇದೆ ಹೊಳೆಯಲ್ಲಿ ಹರ್ಕೊಂಡು ಹೋಗ್ಬಿಟ್ರು. ಜೀ कहे कबीर ताहि पहुँचाऊं सतपुरुष घर जाई. ಯಾವ ಪುರುಷರೇನದಂದ್ರೆ ಜಾಗೃತಿ ಆದರೂ ಅವರಿಗೆ ನಾನು ಸತ್ತ ದರ್ಬಾರದಲ್ಲಿ ಒಯ್ದು ಮುಟ್ಟಿಸ್ತೀನಿ. ಮತ್ತು ಕೇಳಲಿಲ್ಲ, ತಿಳಿಲಿಲ್ಲ ಅಂಥವ್ರಿಗೆ ಏನು ಮಾಡೋದು? ಎಷ್ಟು ತಿಳುವಳಿಕೆ ಕೊಟ್ಟು ಹೇಳಿದ್ರು ಸಹಿತ ತಿಳಿಲಿಲ್ಲ. ಮತ್ತೇನಂತಾರೆ, ನಾವು ಮಾಯಾದಿಂದ ರಹಿತ, ಮಾಯಾ ನಮಗೇನು ಮಾಡ್ತದೆ, ನನಗದಕ್ಕೂ ಸಂಬಂಧ ಇಲ್ಲ, ನಾನು ಶುದ್ಧ ಬ್ರಹ್ಮನು, ಮತ್ತು ಇಂದ್ರಿಯಗಳು ಏನೇನೋ ಮಾಡ್ತಾವ, ನನಗದಕ್ಕೂ ಸಂಬಂಧ ಇಲ್ಲ ಅಂತ ಏನೋ ಒಂದು ಕಡೆಗೆ ಆಗ್ತಾವ. ಒಂದು ಸಮಯದಲ್ಲಿ ಪಾರ್ವತಿ ಶಿವನಿಗೆ ಏನಂತಾಳೆ, ಏನ್ರಿ ಸ್ವಾಮಿ, ಎಷ್ಟು ಮೃತ್ಯುಲೋಕದಲ್ಲಿ ನಿನ್ನ ಭಕ್ತರದಾರೆ, ಮಾಘ ಮಾಸ ಪ್ರಯಾಗ ಸ್ನಾನ ಅಲ್ಲೊಂದು ದೊಡ್ಡ ಪರಿಸಿ ಆದಂಗ ಆಗ್ತದೆ. ಸಾವಿರಾರು ಲಕ್ಷಾವಧಿ ಜನರು ಏನದಂದ್ರೆ ಸ್ನಾನಕ್ಕೆ ಹೋಗ್ಬೋದು, ಅಲ್ಲಿ ಪರಮಾತ್ಮನ ನಾಮಸ್ಮರಣೆ ಮಾಡುವುದು, ಕೂಗುವುದು, ಇದೆಲ್ಲ ಗಲಾಟೆ ಇರ್ತದೆ. ಅದು ನೋಡಿ ಪಾರ್ವತಿ ಏನಂತಾಳೆ, ಸ್ವಾಮಿ ಮೃತ್ಯುಲೋಕದಲ್ಲಿ ಎಷ್ಟು ಭಕ್ತ ಜನರು ನಿಮ್ಗೆ. ಆವಾಗ ಶಂಕರನೇನಂತಾನೆ, ಪಾರ್ವತಿ ಇವರೆಲ್ಲ ನಿನ್ನ ಭಕ್ತರು, ನನ್ನ ಭಕ್ತರ ಅಲ್ಲಿ ಇವರು. ಆವಾಗ ಪಾರ್ವತಿ ಏನಂತಾಳೆ, ಏನ್ರಿ ಸ್ವಾಮಿ, ಇಷ್ಟೇನದಂದ್ರೆ ಪ್ರೇಮದಿಂದ ನೀನು ಗುಣಕೊಂಡಾಡ್ತಿರ್ಲಿಕ್ಕಾಗಿ ಮತ್ತೇನದಂತೀರಿ ನನ್ನ ಭಕ್ತರು. ಓಹೋ, ಮ್ಯಾಗಿ ಕೊಂಡಾಡ್ತಾರೆ, ಒಳಗೆಲ್ಲ ನಿನ್ನ ಭಕ್ತರೇ ಇವರು. ಬೇಕಾದ್ರೆ ಹೀಗೆ ತೋರಿಸ್ತೀನಿ ನಡ್ರಿ. ಇಬ್ರು ಬಂದ್ರು. ನೀನೊಂದು ಸುಂದರ ರೂಪ ಧಾರಣ ಮಾಡು. ಮೊದಲೇ ಪಾರ್ವತಿ ಎಷ್ಟು ಸುಂದರತ್ವ ಶಕ್ತಿ ಇತ್ತೋ ಅಷ್ಟೆಲ್ಲ ಧಾರಣ ಮಾಡಿ ಕೂತು ಬಿಟ್ರು. ಯವ್ವ ನೋಡಿ ಆಯ್ತು. ಶಂಕರ್ನೇನ್ ಮಾಡ್ದಂದ್ರೆ ತನ್ನ ಮೈಯೆಲ್ಲ ಕುಷ್ಠರೋಗ ಹತ್ಕೊಂಡು ರಕ್ತ ಕೀವು ವಗೈರೆ ಸೋರ್ಕೋತ ಎಲ್ಲ ಜನರೆಲ್ಲರೂ ಏನು ಆ ಪ್ರಯಾಗ ಮತ್ತು ಮಾಘ ಸ್ನಾನಕ್ಕೆ ಹೋಗ್ತಿದ್ರು, ಆ ದಾರಿಯಲ್ಲಿ ಹೋಗಿ ಇಬ್ರು ಕೂತು ಬಿಟ್ರು. ಯಾರ್ಯಾರು ಆ ಮಾರ್ಗದಿಂದ ಹೋಗ್ತಾರೋ ಎಲ್ಲರೂ ಪಾರ್ವತಿಗೆ ಮಾತಾಡಿಸ್ತಾರೆ. ಯಾಕೆ ಬಿದ್ದಿದಿ ಇಂಥವ್ನಲ್ಲಿ? ಅಡಿ ಹೊಲ್ಸು ಗಬ್ಬು ನಾರ್ತದೆ, ನಡಿ ನಿನ್ನೊಂದು ಸಂಗಡ ಬಾ. ಯಾವನೇನೋ ಚಾಷ್ಟಿ ಪ್ರತಿಯೊಬ್ಬರೆಲ್ಲರೂ ಇಂಥದ್ದೇ. ಆವಾಗ ಶಂಕರ್ನೇನಂತಾನೆ, ಹೇ ಪಾರ್ವತಿ, ನೋಡು ನಿನ್ನ ಭಕ್ತರು ಎಷ್ಟು ಜನರದಾರ, ನನಗೊಬ್ಬನೇ ಕೇಳಿದ್ನು ಅಷ್ಟು ಎಲ್ಲ ಪರಿಸಿ ಹೋದ್ರೂ ಒಬ್ಬರನ್ನು ಕೇಳವಲ್ಲ. ನೀನು ಇಲ್ಲಿ ಯಾಕೆ ಕೂತಿ? ಏನ್ ಮಾಡ್ಲಿ, ನನ್ನ ಪತಿ ಏನದಂದ್ರೆ ಇಂಥ ಕಾಯಿಲೆದಿಂದ ವ್ಯಥೆ ಪಡಿತಾರೆ, ನನಗೂ ಏನದಂದ್ರೆ ಮಾಘ ಸ್ನಾನಕ್ಕೆ ಹೋಗ್ಬೇಕನ್ನೋದು ಇಷ್ಟ ಅದ, ಇವ್ರಿಗೆ ನಡಿಲಿಕ್ಕೆ ಬರೋದಿಲ್ಲ, ಅದಕ್ಕೆ ನಾನು ಇಲ್ಲಿ ಕೂತೀನಿ. ಅವನಿಗೆ ಅಲ್ಲೇ ಬಿಟ್ಬಿಡು ಬಾ. ಇದೇ ನಡೀತು ಹೊರತಾಗಿ ಅವ್ರಿಗೆ ಎತ್ಕೊಂಡು ಹೋಗೋರು ಒಬ್ರು ಸಿಗ್ಲಿ. ಕಡೆಗೆ ಒಬ್ಬನು ಭಕ್ತ ಬಂದ.
ಬಂದೇನಂತಾನ, ಯಾಕೆ ತಾಯಿ ನೀನು ಇಲ್ಲಿ ಕೂತಿ ಅಂದ್ರೆ, ಇವ್ರು ನಮ್ಮ ಪತಿದೇವರು, ನನಗೂ ಏನಂತಂದ್ರೆ ಈ ಮಾಘ ಮಾಸದಲ್ಲಿ ಮಾಘ ಸ್ನಾನ ಮಾಡಬೇಕು, ಪುಣ್ಯ ಪಡಿಬೇಕು, ಅಥವಾ ಇವ್ರದ್ದು ಕಾಯಿಲೆ ದೂರ ಆಗಿತ್ತು ಅಂತ ನಾನು ಬಂದೀನಿ, ಇವ್ರಿಗೆ ನಡ್ಲಿಕ್ಕೆ ಬರೋದಿಲ್ಲ, ಅದಕ್ಕೆ ನಾನು ಎತ್ಕೊಂಡು ಹೋಗ್ತೀನಿ. ಆತನ ಒಬ್ಬನು ಒಯ್ದು ಅವ್ರಿಗೆ ಸ್ನಾನ ಮಾಡಿಸಿದ. ಆ ಕಾಲದಲ್ಲಿ ಶಂಕರನು ಪ್ರತ್ಯಕ್ಷ ಆಗಿ ಅವ್ರಿಗೆ ಏನು ವರ ಕೊಡಬೇಕಾಗಿತ್ತು ಅದು ಕೊಟ್ಟರು. ಆವಾಗ ಪಾರ್ವತಿ ಶಂಕರನೇನಂತಾನೆ, ನೋಡಿ ಈತನು ಒಬ್ಬನು ಭಕ್ತ ಈ ಸಂಪೂರ್ಣ ಪರಿಸಿಯಲ್ಲಿ, ಹಾಗೆ ಇದು ಸಂಪೂರ್ಣ ಪ್ರಪಂಚ ಎಲ್ಲ ಏನದಂದ್ರೆ ಮಾಯಾ ರೂಪವೇ ಅದು, ಸಾಧಾರಣ ಅಲ್ಲ ಅದು. ಎಲ್ಲಿ ಧನ ರೂಪವಾಗಿದೆ, ಎಲ್ಲಿ ಮಕ್ಕಳ ರೂಪ ಆಗಿದೆ, ಎಲ್ಲಿ ಸ್ತ್ರೀ ರೂಪ ಆಗಿದೆ, ಎಲ್ಲಿ ಮನಿ ರೂಪ ಆಗಿದೆ, ಯಾವುದೋ ಒಂದು ರೂಪ ಧಾರಣ ಮಾಡಿ ಎಳ್ಕೊಂಡ್ಬಿಟ್ಟದ್ದು. ಯಾರೋ ಒಬ್ರು ಬಿರ್ಲಾ ಪುರುಷರು ಆ ಸತ್ನಾಮ ಜಪ ಮಾಡಿ ಚರ್ಮ ಚಕ್ಷುದಿಂದ ದೂರಾಗಿ ದಿವ್ಯ ಚಕ್ಷುದಲ್ಲಿ ಕೂಡಿ ಅವರು ಮಾತ್ರ ನಿರ್ಮಲವಾಗಿ ಸತ್ತು ಲೋಕಕ್ಕೆ ಹೋಗ್ಬೋದು. ಬಾಕಿ ಏನದಂದ್ರೆ ಈ ಅಮ್ಮನ ಶಿಷ್ಯರೇ चारो जुग सम आन पुकारा, कोई कोई संत सिसाई. ಅದಕ್ಕೇನಂತ, ನಾನು 4 ಯುಗದಿಂದ ಬಂದು ಜಾಗೃತಿ ಕೊಡ್ತಿರ್ಲಿಕ್ಕಾಗಿನೂ ಯಾರೋ ಒಬ್ರು ವಿರಳ ಹಂಸ ಜನರೇನದು ಜಾಗೃತಿ ಹೊಂದಿದ್ರು, ಇಲ್ಲದ್ರೆ ಸರ್ವರು ಅದಕ್ಕೆ ಯೋಗ್ಯ ಅಲ್ಲ. ಯಾಕೆ ಜನನ ಮರಣದಿಂದ ರಹಿತ ಆಗಬೇಕಾದ್ರೆ ಸಾಧಾರಣ ಮಾತದೆ ಇದು. ಜೈ कहे कबीर ताही पहुँचाऊं, सतपुरुष घर जाई. ಏನು ಅವ್ರಿಗೆ ಯಾರು ನನ್ನ ಮಾತು ಕೇಳಿ ಮತ್ತು ಅದರಂತೆ ನಡೆದ್ರು ಅವ್ರಿಗೆ ನಾನು ಆ ಸತ್ತು ಲೋಕಕ್ಕೆ ಒಯ್ದು ಮುಟ್ಟಿಸಲಾರದೆ ಬಿಡದು. ಜಾಗತ್ ಜೋಗೇಶ್ವರ पाया मेरे रब जो, जागत जोगेश्वर पाया. एक नगरिया तनिक सी में 5 बसे किसान. ಏನಂತಾರೆ, ಒಂದೇ ಒಂದು ಚಿಕ್ಕದಾದಂತಹದ್ದು ಒಂದು ನಗರ, ಅದರಲ್ಲಿ 5 ಮಂದಿ ಸೇದ್ಯಗಾರರು ಆ ನಗರದಲ್ಲಿ. ಏಕ ಬಸೆ ಧರತಿ ಕೆ ऊपर, ಏಕ ಅಗ್ನಿ ಮೇ ಜಾನೆ. ಆ ಕಿಸಾನ್ರು ಅಂದ್ರೇನು, ಆ ಸೇದ್ಯಗಾರರು ಎಲ್ಲೆಲ್ಲಿದ್ದಾರೆ, ಒಬ್ಬನು ಧರತಿಯಲ್ಲಿದ್ದಾನೆ ಪೃಥ್ವಿಯಲ್ಲಿ, ಒಬ್ಬನೇನದಂದ್ರೆ ಅಗ್ನಿಯಲ್ಲಿದ್ದಾನೆ. जी दो ये बसे पवना पानी में, एक बसे आसमान. ಇಬ್ಬರು ಏನದಂದ್ರೆ ಒಬ್ಬನು ನೀರಿನಲ್ಲಿದ್ದಾನೆ, ಒಬ್ಬನು ಗಾಳಿಯಲ್ಲಿದ್ದಾನೆ, ಒಬ್ಬನೇನದಂದ್ರೆ ಆಕಾಶದಲ್ಲಿದ್ದಾನೆ. ಇವೇ ಪಂಚ ವಿಷಯಗಳು. ಜಿ 5 5 उनकी घरवाली, नित उठ मांगे खान. ಅವರು ಆ ಸೇದ್ಯಗಾರರಿಗೆ 5 ಹೆಂಡ್ರು. ಅವು ದಿನಾಲು ಏನದ 5 ಹೆಂಡ್ರು ಊಟಕ್ಕೆ ಬೇಡ್ತಾವ. ಪಂಚ ವಿಷಯ ಮತ್ತು 25 ಪ್ರಕೃತಿಗಳು ಅಂದ್ರೆ ಒಂದೊಂದು ವಿಷಯಕ್ಕೆ 5 ಪ್ರಕೃತಿ ರೂಪವಾದಂತಹ ಸ್ತ್ರೀಯರು ಅವ್ರ ದಿನಾಲು ಊಟಕ್ಕೆ ಬೇಡ್ತಾರೆ. ಜಿ इनकी से सब डुबकत डोले, मुकद्दम और दीवान. ಏನು ಇದರ ಆ ಸ್ತ್ರೀಯರಲ್ಲೇ ಮುಗ್ಧರಾಗಿ ಅಥವಾ ಅವ್ರಿಗೆ ಹೊಟ್ಟಿಗೆ ಹಾಕಲಾರ್ದ ಎಲ್ಲರೂ ಅದರಲ್ಲೇ ಮುಳುಗಿಬಿಟ್ಟಾರೆ. ಏನು ಎಂಥೆಂಥ ದೊಡ್ಡ ರಾಜ್ಯರು, ಮಹಾರಾಜರು, ಶೆಟ್ರು, ಸಾಹುಕಾರರು, ಯಾವ ಎಷ್ಟು ದೊಡ್ಡ ಅದಾವ ಜಗತ್ತಿನಲ್ಲಿ ಅಂದ್ರೆ ಅದರಲ್ಲೇ ಮುಳುಗಿಬಿಟ್ಟಾರೆ. खान पान सब न्यारा रखे, मन में उनके मान.
ಏನು ಅವ್ರದ್ದು ಊಟ ಉಪಚಾರ ಕೊಟ್ಟು ಮತ್ತೆ ತಿರುಗಿ ಅವ್ರದ್ದೇನದಂದ್ರೆ ಅಭಿಮಾನ. ಇವರು ನನ್ನವರು ಮತ್ತು ನನ್ನ ಸ್ನೇಹಿತರು, ನನಗೆ ಪ್ರೇಮ ಮಾಡ್ತಕ್ಕಂಥವ್ರು, ಇವ್ರದೇ ನನಗೆ ಆಧಾರ ಅಂಥೇಳಿ ಮತ್ತೆ ಅಭಿಮಾನ. ತಾನೇನು ಕತ್ತಿ ದುಡ್ದ 5 ಜನರಿಗೆ ಹಾಕ್ತಾನೆ. ಮತ್ತೆ ತಿರುಗಿ ಏನದಂದ್ರೆ ಅವ್ರದೇ ಅಭಿಮಾನ, ಅವರೇ ಮ್ಯಾಲ. ಇವನ ಹಾಗೆ ಕೋಚಪ್ಪನೆ ಜೇ जगत की आशा सज दे संसा धर लेती को ध्यान. ಅದಕ್ಕೇನಂತಾರೆ, ಈ ಜಗತ್ತಿದ ಆಶಾನೇ ಬಿಡು. ಮತ್ತು ಆ ಪರಮಾತ್ಮನ ಚಿಂತನೆ ಒಂದೇ ಮಾಡು. ಆಶಾನೇ ಸರ್ವಕ್ಕೆ ಮೂಲವಾದದ್ದು, ಆಶಾನೇ ಬಂಧನಕರವಾದದ್ದು. ಆಶಾ ತೋ ಏಕ ಸತ್ಯ ನಾಮಕಿ ದೂಜಿ ಆಸ ನಿರಾಸ. ಒಂದು ಸತ್ಯನಾಮದ ಆಶಾ ನಿನ್ನ ಹೃದಯದಲ್ಲಿ ಇರಲಿ, ಬಾಕಿ ಆಶಾ ಎಲ್ಲ ಜಾರಿಸಿ ಹೊರಗೆ ತೆಗಿ. ಆ ವೇಳೆಯಲ್ಲಿ ನಿನ್ನ ಚಿತ್ತ ಶುದ್ಧಿ ಆಗಿ ಆ ಪರಮಾತ್ಮನಲ್ಲಿ ಕೂಡಬಹುದು. ನಾವೆಲ್ಲ ಒಳಗೆ ತುಂಬಿಕೊಳ್ಳೋದು, ದೇವ್ರಿಗೆ ಕರೆಯೋದು. ಎಲ್ಲಿ ಕೂಡಿಸ್ತೇಪ ದೇವರಿಗೆ? ಒಳಗೆ ಏನೇನು ಕೂತಾವ್ ನೋಡು. ಇವನು ಕರೆಯೋದೇನು ದೇವರಿಗೆ. ರಾಮಾಯಣ ಕೇಶವಾಯನಮ ವಿಠಲಾಯನಮ ಗೋವಿಂದಾಯನಮ. ಗೋವಿಂದ ಅಂದ್ರೆ ಸತ್ತು ಹೋಗೋದು. ಹೌದು. जगत की आशा तज दे हंसा धर लेती को ध्यान. ಅದಕ್ಕೆ ಈ ಆಶಾ ಬಿಟ್ಟು ನೀನು ಯಾವತ್ತು ಏನದನ್ನು ನಿನ್ನ ಪ್ರಿಯವಾದಂತಹ ಪರಮಾತ್ಮನ ಧ್ಯಾನದಲ್ಲಿ ಮಗ್ನನಾಗಿರು. ಒಂದು ಕ್ಷಣ ಮಾತ್ರ ಆದ್ರೂ ಮರೆಯಬೇಡ. ಜೈ कहे कबीर सुनो भय साधो बैठो जाए दीवान. ಕಬೀರ್ ಸಾಹೇಬರು ಏನ್ ಹೇಳ್ತಾರಂದ್ರೆ, ಸಾಧುಗಳಿಗೆ ಹೇಳ್ಯಾರ, ಬಾಕಿ ಜನರಿಗೆ ಯಾರಿಗೆ ಹೇಳಿಲ್ಲ ಅವರು. ಪ್ರತಿಯೊಂದು ಕಡಿಯಲ್ಲಿ ಏನಂತಾರೆ, ಕಹೆ ಕಬೀರ್ ಸುನೋ ಭೈ ಸಾಧು. ಸಾಧು ಜನರೇ ಕೇಳ್ರಿ ಅಂತ. ಬಾಕಿ ಇದರಲ್ಲಿ ಮುಳುಗದವ್ರು ಅವ್ರು ಕೇಳ್ಯಾರೇನು? ಕೇಳ್ಯಾರೆ ಮಾಡ್ಯಾರೇನು? ಇಲ್ಲಿ ಕುತ್ತಿಗೆ ಬರತನ ಹೂಣ್ಕೊಂಡು ಬಿಟ್ಟಾನ ಭೂಮಿಯಲ್ಲಿ. ಬಾಯಿ ಮಾತಿಲಿ ಏನಂತಾನೆ, ನೀವೆಲ್ಲ ಕಡಿಗಾಗ್ರಿ ನಾನು ಆಕಾಶಕ್ಕೆ ಹಾರ್ತೀನಿ. ಯಾಗಾರದು ಒಳಗೆ ಮುಳುಗಿದೆಲ್ಲ. ಅದರಂತೆ ನಮ್ಮ ಹೃದಯದಲ್ಲಿ ಎಲ್ಲ ತುಂಬಿ ಬಿಟ್ಟಾವು ಯಾವ್ಯಾವು. ಇನ್ನು ಪರಮಾತ್ಮ ಧ್ಯಾನ ಮಾಡ್ಲಿಕ್ಕೆ ನಾವು ಮನಸ್ಸು ಏನದಂದ್ರೆ ಸ್ವಲ್ಪ ಆದ್ರೂ ಸಿಲ್ಲಕ್ಕೆ ಇಟ್ಟಿಲ್ಲ. ಅದೇ ತುಂಬ್ಕೊಂಡು ಕೂತು ಮ್ಯಾಗ ಪರಮಾತ್ಮ ಕರೀತೇವೆ. ಅವನು ಅಂತರ್ಯಾಮಿ ಅಂತ ನಾವು ಅಂತೇವು. ಮತ್ತೆ ನಿನ್ನ ಅಂತರದಲ್ಲಿ ಇದು ಅದ, ಆ ಪರಮಾತ್ಮ ತಿಳಿಯೋದಿಲ್ಲ. ಹೇಗ ಅವನಿಗೂ ಒಂದು ಟೋಪಿ ಹಾಕ್ತೇವೆ, ಅವನು ಹಾಯ್ಕೊಳ್ಳೋದಿಲ್ಲ. ನಮ್ದು ಏನಂದ್ರೆ ಟೋಪಿ ಹೋಗ್ಬಿಡ್ತೇವೆ. ಹೌದು. जगत की आशा तज दे संसा धर ले पिय को ध्यान. कहे कबीर सुनो भय साधो बैठो जाए दीवान. सेवक सेवा में रखे सेवक कहिए सोए. कहे कबीर सेवा बिना सेवक कब न कोई. ಸದ್ಗುರು ಕಬೀರ್ ಸಾಹೇಬರ ವಾಕ್ಯ ಮತ್ತು ಶಿಷ್ಯತ್ವ ಮತ್ತು ಸೇವಕ ಹೇಗಿರಬೇಕು ಅದರ ವರ್ಣನೆ. ಎಲ್ಲರೂ ಏನಂತಾರೆ, ಗುರುವಿನಲ್ಲಿ ಉಪದೇಶ ತಗೊಂಡು ಕೂಡಲೇ ತಮ್ಮಷ್ಟಕ್ಕೆ ತಾವು ಶಿಷ್ಯರು ಭಾವಿಸ್ತಾರೆ. ನೀನ್ಯಾರು ಅಂದ್ರೆ ನಾನು ಶಿಷ್ಯನು. ಶಿಷ್ಯನನ್ನೋದ್ನು ಅಥವಾ ಸೇವಕ ಅಂದ್ರೂ ಒಂದೇ ಶಬ್ದ, ಅಥವಾ ದಾಸ ಅಂದ್ರೂ ಒಂದೇ ಶಬ್ದ.
ನೀನು ಸೇವಕನಾದ್ರೆ ಸೇವಾ ಹೇಗೆ ಮಾಡಬೇಕು, ಸೇವಾದಲ್ಲಿ ಹೇಗೆ ತತ್ಪರನಿರಬೇಕು, ಅದು ಮೊದಲು ನೀನು ತಿಳಿದ್ರೆ ನೀನು ಸೇವಕ. ತಿಳಿದೇ ಇದ್ದೇನು ಎಷ್ಟು ಸೇವಾ ಮಾಡಿದ್ರಿ ಏನದ? ಹೌದು. सेवक सेवा मेरा ये सेवक कहिए सोए, कहे कबीर सेवा बिना सेवक कब गुण होए. ಎಲ್ಲಿವರೆಗೂ ನೀನು ಅನನ್ಯ ಭಾವದ ಸೇವಕನಾಗುವುದಿಲ್ಲ, ಅಲ್ಲಿವರೆಗೂ ನಿಜವಾದ ಸೇವಕ ಮತ್ತು ದಾಸ ಮತ್ತು ಶಿಷ್ಯನ ಅಲ್ಲ ನೀನು. ಮನಸ್ಸು ಎಲ್ಲಿವರೆಗೂ ನಿನ್ನಂತರದಲ್ಲಿ ಪ್ರಧಾನದ. ಮನಸ್ಸು ಹೇಳಿದಂತೆ ಕೇಳ್ತಿ, ಗುರು ಹೇಳಿದಂತೆ ಅಲ್ಲಿ ಕೇಳುವುದಿಲ್ಲ. ಅಂದ್ರೆ ನೀನು ಗುರುವಿನ ಶಿಷ್ಯನೋ ಅಥವಾ ಮನುಷ್ಯನ ಶಿಷ್ಯನೇ ನೀನೇ ನೋಡ್ಕೋ. ಮನಸ್ಸಿಗೆ ಬೇಜಾರು ಬರ್ತದೆ, ಯಾಕಪ್ಪ ಇದೆಲ್ಲ ಮಾಡೋದು, ಒಳಗೆ ಕೂತು ಅದು ಏನ್ರಿ ಹೇಳ್ತು, ಹೇಳ್ಕೊಡು ನನ್ನ ಬಿಟ್ಟು ಬಿಡು ಅಂದ. ಬಿಟ್ಬಿಡು ಅಂದ್ರೆ ಆಗಿ ಹೋಯ್ತಲ್ಲ, ಮನುಷ್ಯನ ಶಿಷ್ಯನೇ ಆದ. ಅಲ್ಲಿ ಗುರುವಿನ ಶಿಷ್ಯ ಉಳಿಲಿಲ್ಲ. ಅಂದ್ರೆ ಸೇವಕ ಆಗೋದು ಮಹಾ ಕಠಿಣ, ಸ್ವಾಮಿ ಆಗೋದಕ್ಕೆ ತಡ ಇಲ್ಲ. ಸ್ವಾಮಿ ಏನು ಒಂದು ತತ್ಕಾಲ ತಲೆ ಬೋಸ್ಕೊಂಡು ಕೂತು ಬಿಟ್ಟು ಕಾವು ಕಟ್ಕೊಂಡ್ರೆ ಆಗಿ ಹೋಯ್ತು ಸ್ವಾಮಿ. ಸೇವಕನಾಗೋದು ಮಹಾ ಕಷ್ಟ. ಜೈ सेवक सेवा मेरा के अनंत कहो नहीं जाए, दुख सुख सिर वो पर सही कह कबीर समझाए. ಸೇವಕನು ಯಾವತ್ತೂ ಸೇವಾದಲ್ಲಿದ್ದು ಅನಂತ ಕೈ ನೈ ಜಾಯ್ ಅಂದ್ರೆ ಸೇವಾ ಬಿಟ್ಟು ನೀನು ಎಲ್ಲಿ ಹೋಗಬಾರದು. ಮತ್ತೆ ಅನೇಕ ಸುಖ ದುಃಖಾದಿಗಳು ಬಂದರೂ ಸಹ ಅದಕ್ಕೆ ಮನಸ್ಸಿನಲ್ಲಿ ತಿಳಿಮಾತ್ರ ಭಾವ ತರಲಾರದೆ ಅನನ್ಯ ಭಾವದಿಂದ ನೀನು ಸೇವಾ ಮಾಡಿದ್ದಾದ್ರೆ ಅದರ ಹೆಸರು ಸೇವಕ. ಸ್ವಲ್ಪ ಏನದಂದ್ರೆ ಸೇವಾದಲ್ಲಿ ಬಿರಿ ಬಿತ್ತು ಅಂದ್ರೆ ಆಗಿರ್ತೀನಿ. ಒಂದೊಂದು ಬೆಳಿಗ್ಗೆ ಹೋದ್ರೆ ಎಲ್ಲಿ ಸೇವಾ ಮಾಡಬೇಕಾಗ್ತದೋ ಏನು, ಆ ಠಕ್ ಸೇವಕರು ಸಾಯಂಕಾಲ ಬರ್ತಾವ. ಸತ್ಸಂಗ ಕೇಳಿದ ಮನೆಗೆ ಹೋಗ್ಬಿಡೋದು, ಇನ್ಯಾತಕ್ಕೆ ಸೇವಾ ಭಾವ ಅವಕ್ಕೇನು ಅನ್ನೋದು. ಅವ್ರೇನು ತಿಳಿತಾರೆ, ನಾವು ಒಳ್ಳೆ ಏನದಂದ್ರೆ ಚತುರ್ರು, ಗುರುವಿಗೆ ಸಹಿತ ಏನದಂದ್ರೆ ಮೋಸ ಮಾಡಿಬಿಟ್ಟೆವು, ನಾವೇ ಜಾಗೃತ ಅಂತ ಅವು ತಿಳಿತಾವ. ಪರಂತು ನಿಮ್ಮ ಶರೀರ ಮತ್ತು ನಿಮ್ಮ ಆಯುಷ್ಯ ನಷ್ಟ. ಎಷ್ಟು ದಿವಸ ಭಕ್ತಿಯಲ್ಲಿದ್ರಿ, ಏನು ಮಾಡೋದು ನೀವು? ಇದೆ ಹೆಗಲ ಕೊಡಲಿಂದೊಡೆ ನಿಶ್ಚಯವೇ ತೊತ್ತಾಗಿದ್ದು ಹೇಳಿದುದ ಕೇಳಿನೆಂದರೆ ಮೆಚ್ಚುವರೇ ಒಡೆಯನು. ಭಕ್ತನಾಗಿದ್ದು ಭವನೆಯ ಆಧರಿಸದಿದ್ದೊಡೆ ಭಕ್ತರೆಂತೆಂಬೆನವರ ಕಾಮಗರ ಪ್ರಿಯ ರಾಮನಾಥ. ನೀನು ಎತ್ತಾದ ಬಳಿಕ ಹೆಗಲು ಕೂಡ್ಲಾರ್ದೆ ಇದ್ರೆ ಆ ಎತ್ತಿಗೆ ಯಾರು ಕೇಳ? ತೊತ್ತಾದ ಬಳಿಕ ಗುರುವಿನ ಆಜ್ಞೆ ಮೀರಿ ನಡೆದ್ರೆ ಅದ್ಯಾತ್ರ ಅವ್ರೆ? ಭಕ್ತನಾಗಿದ್ದು ಭವನೆಯ ಆಧರಿಸದ. ಭಕ್ತನಾಗಿದ್ದು ಎಷ್ಟು ಸಂಕಟಗಳಿಗೆಲ್ಲ ಪ್ರೇಮದಿಂದ ಆಧರಿಸದೆ ಇದ್ದ ಪಕ್ಷದಲ್ಲಿ ಯಾತ್ರ ಭಕ್ತನು. ಭಕ್ತನು ಯಾಕಾಗಬೇಕು? ರಾಜನಾಗುವುದಕ್ಕ ಏನು ಸ್ವಾಮಿ ಆಗ್ಬೋದಕ್ಕೆ? ಭಕ್ತನಂದ್ರೆ ಮಮಕಾರತ್ವ ತೆಗೆಯುವುದಕ್ಕೆ, ಪರಮಾತ್ಮನ ಭಕ್ತಿಯಲ್ಲಿ ಜಾಗೃತಿ ಆಗುವುದಕ್ಕಾಗಿ ಭಕ್ತಿ ಆಗಬೇಕಾಗಿದೆ. ಜೈ ಭಕ್ತಂಗೆ ಸುಖವು ಸರಿ ದುಃಖವು ಸರಿ ಉರಿ ಸರಿ ಉಭಯವೂ ಸರಿ
ಎನ್ನದಿದ್ದೊಡೆ ಭಕ್ತಂಗೆ ಅದೇ ಹಾನಿ. ಗುರುವಿಂಗೆ ಪ್ರಮಾಣಿಸಿ ತನ್ನ ಕಂಗಳ ಮುಂದೆ ಕಂಡವರ ಭಜಿಸಲ್ಕೆ ತನ್ನಂಗವ ಹೊರಬಡೆ ತೀರ್ಥ ಪ್ರಸಾದಕ್ಕೆ ಅವನಂದೇ ಹೊರಗು ಗೌರೇಶ್ವರ. सेवक स्वामी एक मती जो मत में मत मिल जाए. चतुराई रीझे नहीं रीझे मन के भाई. ಅಲ್ಲಿ ಗುರು ಮತ್ತು ಶಿಷ್ಯ ಶರೀರ ಎರಡದಾವ, ಇಬ್ಬರದು ಧ್ಯೇಯ ಒಂದೇ ಅದು. ಮತ್ತೊಮ್ಮೆ ಮತ್ತು ಮಿಲ್ ಜಾಯ್. ಶರೀರ ಮಾತ್ರ ಎರಡಿದ್ದು ಧ್ಯೇಯ ಮಾತ್ರ ಇಬ್ಬರದು ಒಂದೇ ಅದು. ಶಿಷ್ಯನೇನಂತಾನೆ ನಾನು ಪರಮಾತ್ಮನಿಗೆ ಕೂಡಬೇಕು, ಗುರು ಏನಂತಾನೆ ನೀನು ಪರಮಾತ್ಮನಿಗೆ ಕೂಡು. ಇಬ್ಬರದು ಒಂದೇ ಧ್ಯೇಯ. ಮತ್ತೊಮ್ಮೆ ಮತ್ತು ಮಿಲ್ ಜಾಯ್. ಗುರುವಿನ ಮತದಲ್ಲಿ ಶಿಷ್ಯನ ಕೂಡುವುದು, ಶಿಷ್ಯನ ಮತದಲ್ಲಿ ಗುರು ಇರುವುದು, ಇವು ಎರಡೂ ಒಂದೇ ಮತ. ಶರೀರ ಮಾತ್ರ ಎರಡು. ಅವರೇ ತಂದೆಯ ಸಾಮರ್ಥ್ಯದಿಂದ ಹುಟ್ಟಿದ ಮಗನಿಗೆ ತಂದೆಯ ಸ್ವರೂಪವಲ್ಲದೆ ಬೇರೆ ಒಂದು ಸ್ವರೂಪವೆಂದು ತಿಳಿಯಲಿಂತೇವಯ್ಯ. ಗುರು ತಾನೇ ತನ್ನ ಸಾಮರ್ಥ್ಯವೇ ಒಂದು ಎರಡಾಗಿ ಗುರುವೆಂದು ಶಿಷ್ಯನೆಂದು ಆಯಿತೆಂದರೆ ಆ ಗುರುವಿಂಗೋ ಶಿಷ್ಯಂಗೋ ಬೇರೆ ಇಟ್ಟು ನುಡಿಯಲಾಗದು. ಗುರುವಿನ ಅಂಗ ಶಿಷ್ಯ, ಶಿಷ್ಯನ ಅಂಗ ಗುರು. ಗುರುವಿನ ಅಂಗ ಶಿಷ್ಯ, ಶಿಷ್ಯನ ಅಂಗ ಗುರು. ಗುರುವಿನ ಪ್ರಾಣ ಶಿಷ್ಯ, ಶಿಷ್ಯನ ಪ್ರಾಣ ಗುರು. ಈ ಗುರು ಶಿಷ್ಯ ಸಂಬಂಧ ಒಂದಾದ ಬಳಿಕ ಗುರು ಶಿಷ್ಯರೆಂದು ಬೇರೆ ಇಟ್ಟು ನುಡಿವ ಭ್ರಷ್ಟರ ನೇನೆಂಬೆನಯ್ಯ ಗುರು ಸಿದ್ದೇಶ್ವರ ಪ್ರಭು. ಎಷ್ಟು ಖುಲಾಸ ಹೇಳ. ಇದರ ಹೆಸರು ಗುರು ಶಿಷ್ಯ ಐಕ್ಯತ್ವ. ಈ ಭಾವ ಇರಲಾರದೆ ಗುರುವಿನಲ್ಲಿ ನೀನು ಹೇಗೆ ಐಕ್ಯ ಹೊಂದಿ? ಅವು ಮ್ಯಾಗೆ ಏನಿರ್ತಾವ, ಗುರುವಿಗೆ ಗುಟುಕು ನೀರ, ಶಿಷ್ಯನಿಗೆ ಮುಣುಗು ನೀರ. ಅವನು ಗುಟುಗುಟು ಅನ್ನೋದು ಇವನು ಮುಣಿಗೆ ಹೋಗೋದು. ಇದು ಗುರು ಪದತ್ವ ಅಲ್ಲ, ಮತ್ತು ಶಿಷ್ಯ ಸೇವಕನೂ ಅಲ್ಲ. ಸೇವಕಂತ ಪಂಜಾಬಿ ಶಬ್ದದಲ್ಲಿ ಎದಕ್ಕಂತಾರಂದ್ರೆ ಶದಲಿಗೆ. ತೆಲುಗಿನಲ್ಲಿ ಶದಲಿನಿ ಅಂತಾರೆ. ಸೇವಕಂತ ಅದಕ್ಕಂತಾರೆ. ಏನು ಶದಲಿಗೆ ಇವು ಸಣ್ಣಾಗಿ ಹುಳ ಹತ್ತಿರ್ತಾವ ಒಳಗ, ಮಾಯದ್ದು ಸಣ್ಣ ಒಳಗೆ ಸಂಕಲ್ಪ ವಿಕಲ್ಪ ರೂಪವಾದಂಥ ಶದಲಿ ಹತ್ತುಕೊಂಡವು ಇವು. ಇನ್ನು ಮುಂದೆ ಸೇವಕನಾಗದು ಯಾವಾಗ? ಹೌದು. ಸೇವಕ ಸ್ವಾಮಿ ಏಕಮತಿ ಜೋ ಮತಿ ಮೇ ಮತ್ ಮಿಲ್ ಜಾಯೆ. ಏನು ಸೇವಕ ಮತ್ತು ಸ್ವಾಮಿ ಇವರಿಬ್ಬರದು ಒಂದೇ ಮತಿಯೇ. ಜೋ ಮತಿ ಮೇ ಮತ್ ಮಿಲ್ ಜಾಯೆ. ಮತಿಯಲ್ಲಿ ಮತಿ ಕೂಡಿದರೆ ಈ ಗತಿ ಪ್ರಾಪ್ತ ಆಗ್ತದೆ. ಜೈ. ಚತುರಾಯಿ ರೀಜೆ ನಹಿ ರೀಜೆ ಮನ್ ಕೆ ಭಾಯಿ. ಅಲ್ಲಿ ಚಾತುರ್ಯತ್ವದಿಂದ ಗುರು ಪ್ರಸನ್ನ ಆಗೋದಿಲ್ಲ. ಏನಿರೋ ಲೆಕ್ಕಾಚಾರ ಮಾಡೋದು, ಯಾವಾಗರೋ ಒಂದು ಏನದು ಚತುರ್ಥ ನಡೆಸೋದು, ಅಲ್ಲಿ ಗುರುವಿನ ಪ್ರಸನ್ನತಾ ಇಲ್ಲ. ಅಲ್ಲಿ ನಿನ್ನ ಮತಿ ಅವ್ರದೇ ಆಗಬೇಕು, ಅವ್ರ ಮತಿ ನಿನ್ನದಾಗ. ಜೈ. द्वार धनी के पड़ रहे धक्का धनी का खाए. कबहु धनी मिला गई जो दर छाड़ न जाए. ಹೇಗಿರಬೇಕು ನೀನು ಗುರುವಿನ ದ್ವಾರದಲ್ಲಿ ಅಂದ್ರೆ
जब लग आस शरीर की तब लग दास न कोई. ಒಂದೊಂದು ಏನಂತ ಅಂದ್ರೆ ನಾವು ಹೋಗದೆ ಬಿಟ್ರಾಯ್ತು. ಗುರುವಿನಲ್ಲಿ ಅಲ್ಲಿ ಯಾರು ಬರ್ತಾರೆ? ನಾವೆಲ್ಲ ಹೋಗೋದ್ರದಿಂದ ಗುರು, ಇಲ್ಲೇ ಆದ್ರೂ ಗುರು, ನಾವು ಹೋಗದೆ ಬಿಟ್ರಾಯ್ತು. ಅದಕ್ಕೆ ಕಬೀರ್ ಸಾಹೇಬ್ರು ಏನಂತಾರೆ, ಗುರುವಿಗೆ ಏನು ಬೇಕಾಗಿಲ್ಲ, ಶಿಷ್ಯನಿಗೆ ಮಾತ್ರ ಗುರು ಬೇಕಾಗಿದೆ. ಹೌದು. कबीर गुरु सबको जगे, गुरु को जगे न कोई. ಏನು ಗುರು ಎಲ್ಲರಿಗೂ ಬೇಕು, ಗುರುವಿಗೆ ಒಬ್ಬರು ಬೇಕಾಗಿಲ್ಲ. जब लग आस शरीर की तब लग दास न कोई. ಎಲ್ಲಿವರೆಗೂ ನಿನ್ನ ಶರೀರ ಮೇಲೆ ನಿನ್ನ ಆಶೆ ಅದೋ ಅಲ್ಲಿವರೆಗೂ ದಾಸನ್ಯಾಗ ಆಗ್ತೀವಿ. दास जो कहाय के आस ना कीजिए, आस जो करे सो दास नाही. ನೀನು ದಾಸನಾಗಿ ಆಶಾ ಬಿಡಬೇಕು. ಆಶಾ ಇರದೆ ಹೋದ್ರೆ ದಾಸನು. दास जो करे सो आस जो करे सो दास नाही. ನೀನು ಆಶಾ ಮಾಡ್ತೀಯ ಅಂದ್ರೆ ದಾಸನಲ್ಲ. सेवक सेवा में रहे, सेव करे दिन रात. कहे कबीर कुसेव का सन्मुख ना ठहरात. ಸೇವಕನು ಸೇವಾದಲ್ಲಿದ್ದು ಆಹೋ ರಾತ್ರಿ ಏನದಂದ್ರೆ ಸೇವಾ ಮಾಡಬೇಕು. ಕಹೆ ಕಬೀರ್ ಕುಸೇವಕ ಅಂದ್ರೆ ಠಕ್ ಸೇವಕನು ಒಂದು ಸ್ವಲ್ಪ ಕಠಿಣ ಬಿತ್ತಂದ್ರೆ ಇರೋದಿಲ್ಲ, ಅವನು ಹೋಗ್ಬಿಡ್ತಾನೆ. ಅವಾಗೆ ಸಾಕ್ರಿ ಸ್ವಾಮಿ, ನಿಮ್ಮ ಸೇವಾ ನಿಮ್ಮ ಗುರುಪದತ್ವ ನಿಮ್ಮಲ್ಲೇ ಇರಲಿ, ನಾನು ಹೋಗ್ಬಿಡ್ತೀನಿ ರಜಾ ತಗೊಂಡು. ಹೋಗು, ಅದಕ್ಕೆ ಯಾರೇ ಮಾಡು. ನಿರ್ಬಂಧನ ಬಂಧಾರಕ್ಕೆ ಬಂಧ ನಿರ್ಬಂಧ ಹಾಗೆ ಏನಂತಾರೆ ಅಂದ್ರೆ, ಯಾರು ನಿರ್ಬಂಧರಾಗಿರ್ತಾರೋ ಅವರು ಬಂಧದಲ್ಲಿ ಸಿಲುಕ್ಯಾರ, ಯಾರು ಬಂಧದಲ್ಲಿದ್ದಾರೋ ಅವರು ನಿರ್ಬಂಧರಾಗ್ಯಾರ. ಅದು ಹಾಗೆ. ಯಾರು ಗುರುಭಕ್ತಿಯಿಂದ ದೂರದಾರೋ ಅವರು ತಮ್ಮಷ್ಟಕ್ಕೆ ತಾವು ಏನ್ ತಿಳಿತಾರೆ, ಇವತ್ತು ನಾಳೆ ಎಸ್ನೋ ಕಲ್ತಿದ್ದು, ಎಲ್ಲಿ ಗುರು ಎಲ್ಲಿ ಶಿಷ್ಯ, ಇದೇನೋ ಹಿಂದಕ್ಕಿನ ಹಳೆ ಕಥೆ ಅದೇ ಇದು ಅಂಥೇಳಿ ಒಬ್ರು ಇಂಗ್ಲಿಷ್ ಮೀನ್ರು ತಯಾರಾಗೋದಿಲ್ಲ. ಅದಕ್ಕೆ ಅಂದ್ರೇನು, ಗುರುವಿನ ಬಂಧನದಲ್ಲಿ ಸಿಗಲಾರ್ದಂಥವ್ರು ಅವು ಮಾಯಾ ಬಂಧನದಲ್ಲಿ ಹೋಗಿ ಸಿಕ್ಕುವ. ಯಾರು ಗುರುವಾಕ್ಯ ರೂಪವಾದಂತಹ ಕಂಪೌಂಡದಲ್ಲಿ ಅದಾರು ಅವ್ರ ನಿರ್ಬಂಧ ಅಂದ್ರೆ ಮಾಯಾ ರೂಪವಾದಂತಹ ಶಕ್ತಿಯಿಂದ ಕಡೆಗೆ ಆದರು. ನಿರ್ಬಂಧನ ಬಂಧಾರಗೆ ಬಂಧ ನಿರ್ಬಂಧ ಕರ್ಮ ಕರೆ ಕರ್ತಾ ನಹಿ ದಾಸ ಕಹಾಯಿ ಸೋಯಿ. ಮತ್ತೇನದಂದ್ರೆ ಕರ್ಮ ಎಲ್ಲ ಮಾಡಿ ತನ್ನಷ್ಟಕ್ಕೆ ತಾನು ಕರ್ತ ಅಂತ ಗರು ಬರಬಾರ್ದು. ನಾನೇ ಇದು ಮಾಡ್ದೆ, ನಾನು ಇರ್ಲಾರ್ದು ಇದ್ರೆ ಏನಾಗ್ತಿತ್ತು ಅಂತ ಮಮಕಾರ ಬರಬಾರ್ದು. ಕರ್ಮ ಕರೆ ಹಾ, ತನ್ನಷ್ಟಕ್ಕೆ ತಾನೇನದಂದ್ರೆ ನಾನು ಮಾಡೋನು ಅಂತ ಹೇಳಿ ತೋರಿಸಲಾರದೆ ಯಾರು ಕರ್ಮ ಮಾಡ್ತಾರೋ ಅವ್ರ ಹೆಸರು ದಾಸರು. गुरु समर्थ सिर पर खड़े कहा कभी तो ही दास. रिद्धि सिद्धि सेवा करे मुक्ति न छोड़े पास. ಈತನೇನಂದ ಸ್ವಾಮಿ, ಈ ಪ್ರಕಾರ ಎಲ್ಲ ಬಿಟ್ಟು ನಾನು ಗುರುಗಳ ಸೇವಾದಲ್ಲೇ ಇದ್ದಿದ್ದಾದ್ರೆ ನಮ್ಮ ಕುಟುಂಬ ಮಕ್ಕಳು ಮರುಗಳು
ಅವ್ರದ್ದೇನು ಗತಿ? ಅವ್ರ ಉಪವಾಸ ಆಯ್ತಾವಲ್ಲ. ಮತ್ತೇನದಂದ್ರೆ ಅವ್ರಿಗೆ ಪ್ರತಿಪಾಲನೆ ಮಾಡ್ತಕ್ಕಂಥದ್ದು ನನ್ನ ಕರ್ತವ್ಯ ಅದಲ್ಲ, ಏನೋ ಒಂದು ಕಲ್ಪನಾ ಮಾಡಿಕೊಳ್ಳೋದು. ಅದಕ್ಕೇನಂತಾರೆ ಅವರು, गुरु समर्थ सिर पर खड़े कहाँ कमी तो ही दास. ಏನು ಗುರು ಸಮರ್ಥ, ಆತನು ನಿನ್ನ ಶಿರಸದ ಮೇಗ ವರದಷ್ಟು ಇಟ್ಟಾನ. ಎಲ್ಲ ತರದಿಂದ ಆತನ ರಕ್ಷಾ ಮಾಡೋದಕ್ಕೆ ನಿನಗೆ ತಯಾರದಾನ. ಕಾ ಕಮ್ಮಿ तो ही दास. ಹಾ, ನಿನಗೆ ನೀನು ದಾಸನಾಗಿದ್ರೆ ನಿನಗೇನು ಕಮ್ಮದ? ರಿದ್ದಿ ಸಿದ್ಧಿಗಳು ತನ್ನಷ್ಟಕ್ಕೆ ತಾನೇ ಬಂದು ಹೊರಳ್ಯಾಡ್ತಾವ. ಮತ್ತೆ ಮುಕ್ತಿಗೆ ಹೋಗಿ ಮುಕ್ತಿ. ಇಂಥದ್ದೇನದಂದ್ರೆ ಗುರು ಸಮರ್ಥ. ನಿನಗ್ಯಾಕೆ ಮತ್ತದು ಪ್ರಪಂಚದ ಚಿಂತೆ? ನಾನು ಹೆಂಡ್ರದ ಜಾಗ ಆಗಿತ್ತು, ಮಕ್ಕಳ ಜಾಗ ಆಗಿತ್ತು, ಮೊಮ್ಮಕ್ಕಳ ಜಾಗ ಆಗಿತ್ತು, ಮರುಮಕ್ಕಳ ಜಾಗ ಆಗಿತ್ತು. ಅವೆಲ್ಲ ತಗೊಂಡು ಏನ್ ಮಾಡ್ತೀನಿ? ಜೈ दास दुखी तो हर दुखी आदि अंत तिहु काल. ಏನಂತಾರೆ ಆ ದಾಸರು, ಗುರುದಾಸರು, ಇಂಥ ಸತ್ಯವಾದಿ ಸೇವಕರು ದುಃಖಿ ಆದ್ರೆ ಹರ ದುಃಖಿ ಅಂದ್ರೆ ನಾನು ದುಃಖಿ ಆಗ್ತೀನಿ. ಅವರ ದುಃಖ ನನಗಿರ್ತದ. ಪರಮಾತ್ಮನಿಂತಾನೆ ಅಂಥ ದಾಸರು ದುಃಖಿ ಹೊಂದಿದ್ರೆ, ಕಷ್ಟದಲ್ಲಿ ಬಿದ್ದಿದ್ದಾದ್ರೆ ಆ ಕಷ್ಟ ನನಗೆ ಬರ್ತದ. पलक एक में प्रगट हुए छिन्न में करे निकाल. ಒಂದು ಕ್ಷಣ ಮಾತ್ರದಲ್ಲಿ ನಾನು ಪ್ರಗಟಾಗಿ ಒಂದೇ ಕ್ಷಣ ಮಾತ್ರದಲ್ಲಿ ಅವ್ರಿಗೆ ಕೃತಾರ್ಥ ಮಾಡಿ ಬಿಡ್ತೀನಿ. ಯಾಕೆ ಎಲ್ಲ ಆಧಾರ ಎಲ್ಲ ತ್ಯಜಿಸಿ ಒಂದೇ ಒಂದು ಗುರುವಿನ ಆಧಾರ ತಗೊಂಡಾರೆ. ದೇವರಿಲ್ಲ, ದಿಂಡ್ರಿಲ್ಲ, ವೆಂಕಟರಮಣ ಇಲ್ಲ, ಸಂಕಟರಮಣ ಇಲ್ಲ, ಯಾವೂ ಇಲ್ಲ, ಒಬ್ಬೇ ಗುರು ಆಗ್ಯಾನ. ಇನ್ನು ಅವ್ರಿಗೆ ಯಾರು ಕಾಪಾಡೋದು? ಅದೇ ಗುರುವೇ. ಜಿ दात धनी त्याचे नहीं सेव करे दिन रात. कहे कबीर सा सेवक काल करे नहीं घात. ಏನು ಶಿಷ್ಯನಾದಂಥ ಪುರುಷನು ನನಗೆ ದ್ರವ್ಯ ಮತ್ತು ಸಂಪದಾದಿಗಳು ಬೇಕು ಅಂತ ಹೇಳಿ ಅವನು ಎಂದೂ ಬೇಡದಿಲ್ಲ. ಅವನು ಬೇಡನು ಯಾಕೆ? ಏನು ಬೇಡೋದು? ಅವರು त्याचे नहीं सेव करे दिन रात. ಮತ್ತು ತನ್ನ ಸೇವೆ ಮಾತ್ರ ಏನದಂದ್ರೆ ಆಹೋರಾತ್ರ ಮಾನುಖ ಮಜೂರಿ ದೇತ ಹೈ ಕ್ಯೂ ರಾಕಿ ಭಗವಾನ್. ಈಗ ಮನುಷ್ಯನಲ್ಲಿ ನಾವು ಪ್ರಾತಃ ಕಾಲದ ಹಿಡಿದು ಸಾಯಂಕಾಲದವರೆಗೂ ಕೆಲಸ ಮಾಡಿದ್ರೆ ಅವನು ಕೂಲಿ ಕುಡಲಾರದೆ ಮಾತ್ರ ಬಿಡೋದಿಲ್ಲ. ಅವನಿಗೆ ಗೊತ್ತದೆ ಇಷ್ಟು ಕೆಲಸ ಮಾಡ್ಯಾನ, ಇಷ್ಟು ಕೂಲಿ ಕೊಡಬೇಕು ಅಂತ ಹೇಳಿ ಆತನು ಜೀತ ಕೂಲಿ ಕೊಟ್ಟೆ ಕಳಿಸ್ತಾನೆ. ಇನ್ನು ಮನುಷ್ಯರಿಗೆ ಇನ್ನೊಬ್ರು ಕೆಲಸ ಮಾಡಿದ್ದು ಗೊತ್ತಾಗಿ ಅವ್ರು ಕೂಲಿ ಕೊಡ್ತಾರೆ ಅಂದ್ರೆ, ಇನ್ನು ಪರಮಾತ್ಮನಿಗೆ ನೀನು ಮಾಡಿದ್ದು ಕೂಲಿ ಅವನು ಇಟ್ಕೊಂಡನ? ಇವತ್ತು ನಾಳದಂತ ಏನದಂದ್ರೆ ಕಾಂಟ್ರಾಕ್ಟರ್ನ ಅವನು ಕೂಲಿ ಇಟ್ಕೊಳ್ಕ ಅವನು ಕೊಟ್ಟೆ ಕೊಡ್ತಾನೆ. ನೀನಲ್ಲಿ ಬೇಡ, ಬೇಡಿದ್ರೆ ಇಲ್ಲ, ನೀನು ಮಾಡ್ಕೋತ ಹೋಗು ಸುಮ್ಮನೆ ಅವ್ರು. दात धनी याचे नहीं सेव करे दिन रात. कहे कबीर सा सेवक काल करे नहीं घात. ಆ
बिन तेरा कौन सहाई, नाम बिना को पार लगाई। विचार